ಇವತ್ತು ಬೆಳಗ್ಗೆ ನೀವು 2 ಪೇಷೆಂಟ್ಗಳನ್ನ ಹಾಕೊಂಡು ಹೋಗ್ತಾ ಇರೋದು. ಈ ಥರ ಕಸ್ಟಮರ್ ಎಲ್ಲ ಮನೇಲಿ ಒಂದು 4 ಜನ ಇದ್ಬಿಟ್ರೆ ಮನೇನೇ ಉದ್ಧಾರ. ತಿಂಗಳಲ್ಲಿ 2 ಸರಿ ಜ್ವರ. ಬೋನಿ ಗೀಣಿ ಏನೋ ಮಾಡೋದು. ಮಮ್ಮಿ ಬೋನಿ ಎಲ್ಲಿಂದ ಮಾಡೋದ ಅಂದ. ಬೋನಿ ಮಾಡು ಅಂದರೆ ಇದ್ರೆ ಕೊಡೋದ. ಹೋಗು ಹೋಗು ಇರಮ್ಮ, ಹೋಗಮ್ಮ ಮಗು ಬಾಯ್. ಒಂದು ಟೀ ಕೊಟ್ಬಿಡೋಣ. ಅವ್ರನ್ನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಬಂದಿದ್ದಾಯ್ತು. ಇವಾಗ ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ನನ್ನ ಜೀವನನೇ ಇದೇ ಆಗೋಯ್ತು. ಲವ್ ಎಕ್ಕ ಸಾಕು ಲವ್. ಅಜಯ್ ಎಕ್ಕ ನೋಡ್ರಿ. ಹಾಂ ಬೇರೆ ಬೇರೆ ಗಾಡಿನ. ಓ ಈ ಸೈಕಲ್ಗಳು ನೋಡ್ಬಿಟ್ಟು ಇವ್ರು ಸೈಕ್ ಆಗ್ಬಿಟ್ಟಿರೋದು. ಲವ್ ಅದು ನೀನು ಆಡೋದಲ್ಲ ಕಣೋದು, ದೊಡ್ಡವ್ರದ್ದು. ಸರಿನಾ ಸರಿನಾ ಮಗನೇ? ಏನಿದು ಕಣ್ಣಲ್ಲಿ ಇಲ್ಲ? ಥೋ ಕರೆಕ್ಟಾಗಿ ಮಕ್ಕನೇ ತೊಳೆದಿಲ್ಲ ಅಜಯ್. ಛೀ ಗಲೀಜು. ನಿನ್ನ ಫ್ರೆಂಡೂ ಹೋಗ್ತಾವನ ಸ್ಕೂಲ್ಗೆ? ಏನೋ ಅವನ ಹೆಸರು? ಕರಿ ನೋಡೋಣ. ಓ ಅವ್ನು ಕೇಳಿಸಲ್ಲ ಬಿಡ ಅವನಿಗೆ. ಸಾಂಗ್ ಕೇಳ್ತೀಯಾ? ಲೈ ಅದೆಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಬಿಡಾಜಯ್, ಕಿವಿ ಹೋಗ್ಬಿಡುತ್ತೆ ನಿಂದು ಚಿಕ್ಕ ವಯಸ್ಸು. ಇವರಿಬ್ರು ಹೇಳ್ತಾವ್ರೆ ನನಗೆ, ಅಪ್ಪ ಇವತ್ತು ಭೀಮ್ ಅಮಾವಾಸ್ಯೆ ಐತಂತೆ, ಮಮ್ಮಿ ಹೇಳವಳೆ ನಮ್ಮಿಬ್ಬರನ್ನು ಸ್ಕೂಲಿಗೆ ಬಿಟ್ಬಿಟ್ಟು ನೀನು ಸೀದಾ ಮನೆಗಂತ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಲ್ಲನ ಹೋಗು ಅಂತ ಹೇಳ್ಬಿಟ್ಟವಳೆ. ಹೋಗ್ಬಿಡು ಮನೆಗೆ, ಮಮ್ಮಿ ಹೇಳ್ಬಿಟ್ಟೈತೆ ಮನೆಗೆ ಹೋಗ್ಬಿಡು ಅಂತ ಇಬ್ಬರೂ ಸೇರ್ಕೊಂಡು ನನಗೆ ವಾರ್ನಿಂಗ್ ಮಾಡ್ಬಿಟ್ಟು ಕಳಿಸ್ತಾ ಇರೋದು ಇವಾಗ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ. ಇನ್ನು ಅಲ್ಲಿ ನ್ಯೂಸಲ್ಲಿ ಬೇರೆ ಕಾಯ್ತವ್ರೆ ಗುರು, ಅಲ್ಲಿಗೆ ಬೇರೆ ಹೋಗ್ಬೇಕು. ಏನೇನೋ ಹಿಡ್ಕೊಂಡು ಕೂತವಳೆ ಇವಮ್ಮ. ಹಾಂ ಅಯ್ಯ 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 ಪೂಜೆ ನನಗೆ ಪೂಜೆ ಮಾಡ್ತಾಯಿದ್ರೆ ನಾನು ನೋಡಿದ್ರೆ ಇಲ್ಲಿ ವೀಡಿಯೋ ತಕ್ಕೋಗಿ ಕೂತಿದ್ದೀನಿ. ಅದೇನದು ಹೂ ಎತ್ತಿ ಲಾಸ್ಟಿಗೆ ನಿನಗೆ ಇಕ್ಬೇಕಾ? ಸರಿ ಕಟ್ಬಿಡಮ್ಮ. ಏಯ್ ಸ್ವಲ್ಪ ಕೆಳಗಡೆ ಕಟ್ಟು, ಅಲ್ಲಿ ಹಾಂ ಅಲ್ಲಿ ಕಟ್ಬಿಡಮ್ಮ ಸಾಕು. ಏಯ್ ನೀನು ಜೋಬ್ ಕೈ ಹಾಕಿದ್ದು ಎಲ್ಲ ನೀವು ಟೋಕನ್ ಹಾಕಿದಾಗೋಯ್ತು. ಏಯ್ ಸುಮ್ಮನೆ ಗೆಲ್ಲಿ ಗೆಲ್ಲಿ. ನೀನೇನು ಕಟ್ಟಲ್ಲ ಚಾನು? ಟಾನು ಅಲ್ಲ ಬುಟಾನು ಅಲ್ಲ ಬುಟು ಏನ ಮತ್ತೆ ಬೆಂಕಿ ಪಟ್ನ ಇಲ್ಲೇ ಐತಲ್ಲ. ಓ ಇನ್ನು ಪೂಜೆ ಪುನಸ್ಕಾರ ಎಲ್ಲ ಇರೋದ ಇನ್ನೂ? ಅಯ್ಯೋ ಆನಂದ ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ನಡಿಯಪ್ಪ ಇಷ್ಟೆಲ್ಲ ಆಯಿತು. ಸದ್ಯ ರಾಖಿ ಹಬ್ಬ ಥರ ಟೋಕನ್ ಗೀಕನ್ ಎಲ್ಲ ಏನಿಲ್ಲ. ಇದು ಅಲ್ಲಿಗೆ ಬೇರೆ ಓಡ್ಬೇಕು. ನಾನು ಇವಾಗ ನಾನು ಬಿಟ್ಟು ಫೋನ್ ಬಿಟ್ಟಿದ್ದೀನಿ ಗುರು. ಎಲ್ಲಿ ಫೋನು ನಂದು? ತಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟಿದ್ದೀನಿ. ಎಲ್ಲೇ ಸಾನು ಫೋನು? ಫೋನ್ ಎಲ್ಲಿ ಮಗಳೇ? ಇಲ್ಲಿ 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 ಇಲ್ಲಿ. ಸಾರಿ ಬಾಯ್. ಕೊಡೋಣ. ಊರಲ್ಲೆಲ್ಲ ಕೇಳ್ತಾವ್ರೆ ಏನೋ ಪೂಜೆ ಪುರಸ್ಕಾರ ಎಲ್ಲ ಜೋರಾಗೈತೆ ಇವತ್ತು. ಹಣ ಅರ್ಜೆಂಟ್ ಗೊತ್ತೇ ಆಗಲ್ಲ ಅಣ್ಣ. ನಾನು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕು ಕೊಡು. ಇದೇ ನೀವು ಆತ್ರವಾದ ತಗೊಳ್ಳಿ ತೋರಿಸ್ತಾವ್ರೆ ಅನ್ಕೊಂಡ್ರಪ್ಪ. ಏನೋ ಥರ ಖುಷಿ ಗುರು. ಯಾವ ಥರ ಸಿಚುವೇಶನ್ ಬಂದ್ಬಿಡ್ತು ಹೇಳ್ರಿ. ನಿಜಾಗ್ಲೂ ಒಂದೊಂದು ನಿಮಿಷ, ಈಗ 2 ನಿಮಿಷ ನಾವು ಭಯಂಕರ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅದು ಇಂಥ ಟ್ರಾಫಿಕಲ್ಲಿ ಹೋಗ್ಬೇಕು ಅಂದ್ರೆ, ಏನೋ ಅರ್ಜೆಂಟಾಗಿ ಹೋಗ್ಬೇಕು ಅಂದಾಗಲೇ ಈ ಥರ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಗುರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಹೋಗೈತೆ, ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ. ಈ ಆಟೋ ಏನು ಪ್ರೋಗ್ರಾಮ್ ಅಂತಲೇ ಹೇಳೋದು ಮರ್ತೋಗ್ಬಿಟ್ಟೆ ನೋಡ್ರಿ. ವಿಸ್ತಾರ ನ್ಯೂಸ್ ಅವರು ಏನೋ ಒಂದು ಪ್ರೋಗ್ರಾಮ್ ಮಾಡ್ತಿದಾರಂತೆ, ಡಿಬೇಟ್ ಇಟ್ಟಿದ್ದಾರೆ, ಬನ್ನಿ ಅಂತ ಕರೆದಿದ್ರು ನೋಡ್ರಿ. ಹಿಂಗೈತೆ ಏನು ಮಾಡೋದು. ಅದಕ್ಕೆ ಈ ಆಟೋ ಕನ್ನಡಿಗಣ ನಾನು ಯಾವಾಗಲೂ ಹೋಗಿತಾ ಇರ್ತಾನೆ. ಯಾವಾಗಲೂ ಇದೆ, ಟೈಮ್ ಸೆನ್ಸೇ ಇಲ್ಲ ನಿನಗೆ ಅಂದ್ಬಿಟ್ಟು. ಈ ಥರ ಪ್ರೋಗ್ರಾಮ್ಗಳೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೇನಾಗ್ತದೆ ಅಲ್ವಾ? ಬನ್ನಿ ಒಂದು 5-10 ನಿಮಿಷ ಲೇಟೇ ಆಗ್ಬೋದು, ನೋಡೋಣ ಇನ್ನೇನು ಮಾಡೋಕ್ಕಾಗ್ತದೆ. ಬರೋಷ್ಟರಲ್ಲೇ ಕೂತ್ಕೊಂಡು ಕುಯ್ತಾ ಕೂತವ್ರೆ ಆಟೋ ಕನ್ನಡಿಗ. ಗುರು ನ್ಯೂಸ್ ಏನು ಸುಮ್ಮನೆ ಅಲ್ಲ ಗುರು, ಬೇರೆ ಥರನೇ ಇದೆ ನೋಡಿ ಗುರು. ಒಂದು ನ್ಯೂಸ್ನ ನಾವು ಸುಮ್ಮನೆ ನೋಡ್ಬಿಟ್ಟು ಬಿಟ್ಬಿಡ್ತೀವಿ. ಇಷ್ಟು ಜನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಒಂದು ನ್ಯೂಸ್ ಚಾನಲಲ್ಲಿ. ಒಂದು ನ್ಯೂಸ್ ಚಾನಲ್ಗೋಸ್ಕರ ಇಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತಾರೆ.
ನೋಡ್ರಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಆಟೋ ಕನ್ನಡಿಗಣ, ನಮ್ಮ ಸಂತೋಷ್ ಅಣ್ಣ ಅವರು, ಇವರು ಸಂಘಟನೆಯ ಅಧ್ಯಕ್ಷರು, ಇವರು DCP ಸರು, ಓಕೆ, ಇವರು ನಮ್ಮ ವಿದ್ಯಾ ಮೇಡಮು. ಭೀಮ್ ನಮಾಸೆಗೋಸ್ಕರ ಲೇಟಾಗಿ ಬಂದೆ 6 ನಿಮಿಷ. ಇಲ್ಲಿ ನೋಡಿ ನಾಳೆ ವ್ಲಾಗ್ ನೀನು ನೋಡಲೇಬೇಕು. ನಾಳೆ ವ್ಲಾಗ್ ಓಕೆನಾ, ತಪ್ಪದೆ ನೋಡಬೇಕು. ಹೌದು, ಪೂಜೆ ಆಗೈತೆ ಅಣ್ಣ. ಆ ಥರ ಪೂಜೆ ಅಲ್ಲ, ಭಾಳ ಚೆನ್ನಾಗಿ ಪೂಜೆ ಆಗೈತೆ ಇವತ್ತು. ಅಲ್ಲ, ಮಾತಿದ್ರೆ ಅಂತಾರತೆ ಗೊತ್ತಾ, ನಿನಗೆ ಟೈಮ್ ಸೆನ್ಸ್ ಇಲ್ಲ ಅಂತ. ನಾಳೆ ಇಲ್ಲಿಗೆ ಬರೋಕ್ಕೋಸ್ಕರ ಏನೇನೆಲ್ಲ ರಿಸ್ಕ್ ತಗೊಂಡಿದ್ದೀನಿ ಅಂತ ನೀನು ವ್ಲಾಗ್ ನೋಡ್ಬೇಕು, ಸರಿನಾ? ಹೆಂಗಿತ್ತು ನ್ಯೂಸ್? ತಗೋ, ಏನೋ ಬಿಜಿ ಆಗೋದ. ಇಲ್ಲಿ ಬೇರೆ ಅವನೇ ಮಕ್ಕ ಹೋಗಿಸ್ಕೊಳಕ್ ಜೊತೆಲಿ ಕಡಿಮೆ ಮಾಡ್ರ ಮರ, ಎಕ್ಸ್ಟ್ರಾ ಕೇಳೋದು ಹಂಗಲ್ಲ. ನಿಜವಾಗ್ಲೂ ತುಂಬಾ ತಾಳ್ಮೆ ಇದೆ ಮೇಡಮ್ ನಿಮ್ಗೆ. ಮೇಡಮ್ ನಿಜವಾಗ್ಲೂ ನ್ಯೂಸ್ ಆಂಕರ್ ಆಗ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಮೇಡಮ್. ಅಷ್ಟೇ ದೊಡ್ಡವ್ರು ಬರ್ತಾ ಇರ್ತಾರೆ, ಚಿಕ್ಕವ್ರು ಬರ್ತಾ ಇರ್ತಾರೆ. ಅಲ್ಲ ಮೇಡಮ್, ಆ ಥರ ಎಲ್ಲ ಇರ್ತಾರೆ. ಅಷ್ಟೇ ನಿಧಾನಕ್ಕೆ ಅವ್ರಿಗೆ ಯಾವ ಥರ ಕ್ವಶನ್ ಕೇಳಬೇಕು ಅಷ್ಟೇ ನಿಧಾನಕ್ಕೆ ನಿಭಾಯಿಸೋದು. ನಿಜಾಗ್ಲೂ ಆಟೋ ಪರಶುರಾಮ್ ಅಂತ ಮೇಡಮ್. ಯೂಟ್ಯೂಬಲ್ಲಿ ಇದ್ದೀರಾ ಮೇಡಮ್? ಯೂಟ್ಯೂಬ್ ಚಾನಲ್ ಇದೆಯಾ? ಹೌದು ಮೇಡಮ್. ಅಲ್ಲ, ನಂದು ಅಂತ ಯಾವ್ದು ಸ್ಟೈಲ್ ಇಲ್ಲ. ಏನಂತ ಹೇಳಿ ನಾನು ಪರ್ಶು ಏನಂತ ಇದೆ ಯೂಟ್ಯೂಬ್ ಇಂದ? ಡೆಫಿನೆಟ್ಲಿ ನಾ ಹೇಳೋದಲ್ಲ ರೀ. ಆಟೋ ಪರ್ಶು ಅವರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಜನ ಮಾಡ್ತಾರೆ, ಡೆಫಿನೆಟ್ಲಿ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯಿತು ಆಫೀಸಿಗೆ ಬಂದಿದ್ದಿಬ್ರು. ಸಂತೋಷ ಅಣ್ಣ ಅಂದ್ಬಿಟ್ಟು ನಮ್ಮ ಆಟೋದಲ್ಲೇ ಒಂದು ಸಂಘಟನೆ ಅಧ್ಯಕ್ಷರು, ಟ್ರೇಡ್ ಯೂನಿಯನ್ ಅಧ್ಯಕ್ಷರು, ನಮಗೆ ಆತ್ಮೀಯರು ಅಂತಲ್ಲ, ಅಣ್ಣ ಥರ. ಏನೇ ಒಂದು ತೊಂದರೆ ಇದ್ರು, ಏನೇ ಒಂದು ಕಷ್ಟ ಸುಖಗಳೆಲ್ಲ ಹಂಚ್ಕೊತಾ ಇರ್ತೀವಿ ಫೋನ್ ಮಾಡ್ಬಿಟ್ಟು. ಅಂದರೆ ಯಾರಿಗಾದ್ರೂ ಆಟೋ ಚಾಲಕರಿಗೆ ಏನಾದರೂ ಆಯಿತು ಅಂದರೆ, ನೋಡಿ ಅಣ್ಣ ಹಿಂಗಾಗಿದೆ ಅಂತ ಇವ್ರಿಗೆ ಕಳಿಸಿದೆ, ಅದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಗ್ರೌಂಡ್ ವರ್ಕ್ ಜಾಸ್ತಿ ಸಂತೋಷ್ ಅಣ್ಣದು. ನಮ್ದೆಲ್ಲ ವೀಡಿಯೋ ವರ್ಕ್ ಆದರೆ ಸಂತೋಷ್ ಅಣ್ಣ ಅವ್ರದ್ದೆಲ್ಲ ಗ್ರೌಂಡ್ ವರ್ಕು. ತಗೊಂಡೋಗಿ ಸೀದಾ ಲೆಟ್ರ್ ಕೊಡೋದು, ಅವ್ನು ಯಾವನ್ ಮಾಡಿದವನು ಅವ್ನು ಹಿಡ್ಕೊಂಡು ಬೀಜ ಹೊಡೆಯೋದು, ಈ ಥರ ಎಲ್ಲ ನಮ್ಮ ಸಂತೋಷ್ ಅಣ್ಣ. ಆಮೇಲೆ ನಮ್ಮ ಚೇತನ್ ಅಣ್ಣ ಅವರೆಲ್ಲ ನಮ್ಮ ಅಧ್ಯಕ್ಷರು, ಸಂಘಟನೆ ಅಧ್ಯಕ್ಷರುಗಳೆಲ್ಲ ಒಂಥರ ಆಟೋ ಡಿಪಾರ್ಟ್ಮೆಂಟ್ಗೆ ಆರ್ಮಿ ಇದ್ದಂಗೆ. ಆಟೋದವ್ರಿಗೆ ಏನೇ ಒಂದು ತೊಂದರೆ ಆದ್ರೂ ಇಮಿಡಿಯೇಟ್ ಪ್ರತ್ಯಕ್ಷ ಆಗಲಿ, ಪದಾಧಿಕಾರಿ ಆದರೂ ಆಗಲಿ, ಅವ್ರಿಗೆ ಅಟಾಪ್ ಆಗಲಿಲ್ವಾ ಬರ್ತಾರೆ, ಮನೆ ಗಂಟನೆ ಬರ್ತಾರೆ. ಆಟೋದವ್ರ ತಂಟೆಗೆ ಬಂದರೆ ಮನೆ ಗಂಟು ಬರ್ತಾರೆ, ಇಲ್ಲ ಅಂದರೆ ನಮ್ಮ ಗಂಟನು ಕರ್ಸ್ಕೊತೀವಿ. ಇಲ್ಲಿ ನೋಡಿ, ಇಲ್ಲಿ ಬಾಹುಬಲಿಗಳು ಹೆಂಗೆ ಬಾಹುಲಿ ಸಾರಿ ನೋಡಲ್ಲಿ ಹೆಂಗೆ ನೇತಾಕೊಂಡವ್ ನೋಡ್ರಿ. ಅಲ್ಲಿ ಕಾಣಿಸ್ತೈತಾ? 1 2 ಬೇಜಾರ ಐತೆ ಪಾಪ. ಐತಲ್ಲ, ಅವನೇನ ಹೊಡ್ಕೊಂಡು ತಿಂದ್ಗಿಂದ್ ಬಿಟ್ಟಾರು. ಅದಕ್ಕೂ ಬಂದ್ಬಿಟ್ಟಿತ್ತಲ್ಲಣ್ಣ, ಅದನ್ನು ತಿಂದ್ರೆ ಮೈಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಅದನ್ನ ತಿಂದ್ಬಿಟ್ಟೆ. ಬೇಜಾನ್ ಇದಾವೆ ಎಲ್ಲಂದ್ರಲ್ಲಿ. ಅಣ್ಣ ಮರು ತುಂಬ ಇದಾವಣ ನೋಡ್ರಿ. 1,76,000 ಜನ ಫಾಲೋವರ್ಸ್. ಅವಾಗಿಂದ ನನಗೆ ಟೀ ಏನೇನು ಬೇಕೋ ಎಲ್ಲ ಸಪ್ಲೈ ಮಾಡ್ತಾ ಇದ್ರು. 2 ದಿನ ಆಯ್ತು ದುಡ್ದಿಲ್ಲ ನಾನು. ಹೌದು ಅಣ್ಣ. ನಿಮ್ಮ ಹೆಸರು ಅಣ್ಣ? ಅಣ್ಣ ಊರು? ಮಂಡ್ಯ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ದಕ್ಕೆ ಡ್ಯೂಟಿಗೆ ಹಾಕೊಂಡ್ಬಿಟ್ಟು ಈ ಕಡೆ ಹೋಗ್ತಾರೆ. ಬಾಯ್. ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕೆ ಗೊತ್ತಾ? ನಮ್ಮ ಫೋನಲ್ಲಿ ಸ್ಟೋರೇಜ್ ಇಲ್ಲ. ನಿಮ್ದೇನು 256 GB. ಬಾಯ್. ಹಾಂ, ದಯವಿಟ್ಟು ಅಣ್ಣ, ನಮ್ಮ ಆಟೋ ಅಣ್ಣ ಅಂದರು ಎಲ್ಲರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇಳೋದು, ಪಬ್ಲಿಕ್ ಹತ್ರ ರ್ಯಾಶ್ ಆಗಿ ಬಿಹೇವ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಅಣ್ಣ. ಎಲ್ಲರೂ ಮಾಡಲ್ಲ, ಸೊ ಕೆಲವೊಬ್ರು ಆ ಥರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಣ್ಣ. ಯಾಕಂದರೆ ಮೀಡಿಯಾ, ಪಬ್ಲಿಕ್ಕು ಪ್ರತಿಯೊಬ್ಬರೂ ಎಷ್ಟು ಅಗೇನೆಸ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ನಮಗೆ. ಎಲ್ಲೇ ಹೋದ್ರೂ ನೋಡ್ರಿ, ಅಲ್ಲೂ ಅಷ್ಟೇ, ನ್ಯೂಸ್ ಅವರು ಅಷ್ಟೇ, ಎಲ್ಲ ಒಂದು ಸೈಡ್ ಆಟೋದವ್ರಿಗೆ ರೇಟೆ. ಸ್ವಲ್ಪ ವರ್ತನೆಗಳು ಪಬ್ಲಿಕ್ಸ್ ಹತ್ರ, ಎಲ್ಲರ ಹತ್ರನೂ ಸ್ವಲ್ಪ ಸಭ್ಯತೆಯಿಂದ ನಡ್ಕೊಳ್ಳೋದು, ಸ್ವಲ್ಪ ಶಾಂತಿ ಪ್ರಿಯರಾಗೋಣ ಅಂತ ಅಷ್ಟೇ ಹೇಳಿದ್ದು ಅಣ್ಣ. ಯಾಕಂದರೆ ತಾಳಕ್ಕಾಗ್ತಾಯಿಲ್ಲ ಅಣ್ಣ. ಓದಲ್ಲೆಲ್ಲ ಮಕ್ ಮುಗಿದ್ಬಿಟ್ಟು ಕಳಿಸ್ತಾರಣ್ಣ. ನೀವು ಆಟೋದವ್ರು ಹಿಂಗೆ ಎಷ್ಟು ಅಂತ ನಾವು ಕೇಳೋದು ಅಣ್ಣ. ನ್ಯೂಸ್ ಎಲ್ಲ ಮುಗೀತು, ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಬಂದಿದ್ದೀನಿ. ಈ ಕಡೆ ಇಂದಿರಾನಗರಕ್ಕೆ ಬಂದ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ನಮ್ಮ ಧರ್ಮಪತ್ನಿ ಬೆಳಗ್ಗೆನೆ ಭೀಮಾನ ಅಮಾವಾಸ್ಯೆ ಭರ್ಜರಿಯಾಗಿ ಮಾಡ್ಬಿಟ್ಟವ್ರೆ, ಟೈಮ್ ಟು ಟೈಮು. ಹೋಗ್ಬಿಟ್ಟು ಬಂದ್ಬಿಡವ.
ನನ್ನ ಕ್ಲೋಸ್ ಫ್ರೆಂಡು. ಫೋನಲ್ಲಿ ಚಾರ್ಜ್ ಇಲ್ಲ ಗುರು, ಚಾರ್ಜ್ ಇಟ್ಬಿಡೋಣ, ಆಮೇಲೆ ಬಂದು ತಗೊಂಡು ಹೋಗೋಣ. ನೋಡ್ರಪ್ಪ, ಬೆಳಗ್ಗೆಯಿಂದ ಇವತ್ತು ಡ್ಯೂಟಿಗೆ ಹೋಗಿರ್ಲಿಲ್ಲ, ಇಷ್ಟೊಂದೆಲ್ಲ ನೋಡ್ಕೊಂಬಂದೆ. ಏನ್ರೋ ಯಾವಾಗಲೂ RCB ಜೆರ್ಸಿನೇ ಮಿಸ್ತಾ ಇರ್ತೀರಲ್ರು. ಎನಿ ಟೈಮ್ ಅದು ಸಿಗ್ನೇಚರ್ ಅಂತೀರಾ? ಎಲ್ಲಾರು ಒಂದ್ಸರಿ ಜೈ RCB, ಜೈ RCB. ಹೆಂಗೆ ಎಲ್ಲಿಂದ ಬರ್ತದ ಜೋಸು. ಓಕೆ, ಬಾಯ್ ಬಾಯ್. ಇವತ್ತು ಸ್ವಲ್ಪ ಜಲ್ದಿ ಮನೆಗೆ ಹೋಗ್ಬಿಡ್ತೀನಿ ನಾನು. ಬಾಯ್ ಬಾಯ್ ಬಾಯ್. ನಿಮ್ಗೂ ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.